ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಬ್ಬ ವ್ಯಾಪಾರಿ ಒಂದು ದೇಶದ ಅಧ್ಯಕ್ಷ ಆದರೆ ವ್ಯಾಪಾರಿಗಳ ಕೈಗೆ ಆ ದೇಶದ ಆಡಳಿತ ಸಿಕ್ಕರೆ ಏನಾಗಬಹುದು? ದೇಶ ಅಮೆರಿಕ ಆಗಿ ಹೋಗುತ್ತೆ. ಅದೂ ಕೂಡ ಟ್ರಂಪ್ ಆಡಳಿತದಲ್ಲಿನ ಅಮೆರಿಕ ಆಗುತ್ತೆ. ಅವರು ಎಲ್ಲದನ್ನು ಹಿಂದಿಕ್ಕೋದಕ್ಕೆ ನೋಡ್ತಾರೆ. ಪ್ರತಿಯೊಂದನ್ನು ಆದಾಯದ ಮೂಲವನ್ನಾಗಿ ನೋಡೋ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲೆಲ್ಲಿಂದ ಏನೇನು ತೆಗಿಬೇಕು, ಎಲ್ಲಿ ಏನನ್ನು ಹಿಂಡಬೇಕು ಅನ್ನೋದನ್ನು ಲೆಕ್ಕ ಹಾಕ್ತಾ ಹೋಗ್ತಾರೆ. ಟ್ಯಾರಿಫು, ಟ್ಯಾಕ್ಸು, ಅನುದಾನ ಕಡಿತ, ನೌಕರಿಗಳ ಕಡಿತ, ಕಾಸ್ಟ್ ಕಟಿಂಗು, ಕಂಡ ದೇಶಗಳ ಆದಾಯದ ಮೂಲಗಳನ್ನು ದೋಚೋದು, ಕಡೆಗೆ ತಮ್ಮ ದೇಶದ ವೀಸಾಗಳನ್ನು, ಪೌರತ್ವಗಳನ್ನು ಕೂಡ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರ್ಯಾಂಡ್ ಬಿಲ್ಡಿಂಗ್ ಮತ್ತು ಬ್ರ್ಯಾಂಡ್ ಮಾರಾಟದ ಮೂಲಕ ಹಣ ಗಳಿಸೋದಕ್ಕೆ ಹೋಗ್ತಾರೆ. ಇದು ತಪ್ಪ ಸರಿನಾ ಅನ್ನೋದಲ್ಲಿ ಅಪ್ರಸ್ತುತ. ದೇಶಕ್ಕೆ ಹಣ ಬರಬೇಕು, ದೇಶದ ಸಾಲ ಕಡಿಮೆಯಾಗಿ ಆದಾಯ ಹೆಚ್ಚಾಗಬೇಕು ಅಷ್ಟೇ. ಈಗ ಅಮೆರಿಕ ಆ ಕೆಲಸಕ್ಕೆ ಮುಂದಾಗ್ತಾ ಇದೆ. ಅದಕ್ಕಾಗಿ ಡೊನಾಲ್ಡ್ ಟ್ರಂಪ್ ಗೋಲ್ಡ್ ಕಾರ್ಡ್ಗಳನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಿಮಗೆ ಅಮೆರಿಕಾದ ಪೌರತ್ವ ಬೇಕು ಅಂದರೆ, ಅಮೆರಿಕಾದಲ್ಲಿ ನೀವು ಸೆಟ್ಲ್ ಆಗಿಬಿಡಬೇಕು ಅಂದರೆ ತುಂಬ ಕಷ್ಟಪಡಬೇಕಾದ ಅಗತ್ಯ ಏನಿರೋದಿಲ್ಲ. ಗ್ರೀನ್ ಕಾರ್ಡ್ಗಾಗಿ ಪರಿತಪಿಸಬೇಕಿಲ್ಲ. ನಿಮ್ಮ ಹತ್ರ ಹಣ ಹೊಂದಿದ್ರೆ ಗ್ರೀನ್ ಕಾರ್ಡ್ ಅಲ್ಲ, ಗೋಲ್ಡ್ ಕಾರ್ಡನ್ನೇ ಅಮೆರಿಕ ಕೊಟ್ಟು ಬಿಡುತ್ತೆ. ಅಂಥದ್ದೊಂದು ಹೊಸ ಸ್ಕೀಮನ್ನು, ಪೌರತ್ವ ಮಾರಾಟದ ಸ್ಕೀಮನ್ನು ಟ್ರಂಪ್ ಶುರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಗೋಲ್ಡ್ ಕಾರ್ಡು? ಇದರಿಂದ ಅಮೆರಿಕಾಗೋ ಲಾಭ ಏನು? ಜಗತ್ತಿಗೆ, ಅದರಲ್ಲೂ ಭಾರತ ಮತ್ತು ಚೈನಾ ಮೇಲೆ ಇದು ಉಂಟು ಮಾಡುವ ಪರಿಣಾಮ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಕ್ಷಣದಿಂದ ವ್ಯಾಪಾರದ ಬಗ್ಗೆ ಮಾತ್ರ ಮಾತುಗಳು ಕೇಳಿ ಬರ್ತಾ ಇವೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಮತ್ತೆ ಅಮೆರಿಕಾನ ವಿಶ್ವಶ್ರೇಷ್ಠ ದೇಶವನ್ನಾಗಿ ಮಾಡಬೇಕು. ಹಾಗಂತ ಅಮೆರಿಕ ಈಗ ವಿಶ್ವದ ಬಲಿಷ್ಠ ದೇಶ ಆಗಿಲ್ವಾ? ಅಮೆರಿಕ ಈಗ ದೊಡ್ಡಣ್ಣನೇ ಅಲ್ವಾ? ನಿಜ, ಅಮೆರಿಕ ಜಗತ್ತಿನ ಅತ್ಯಂತ ಪವರ್ಫುಲ್ ದೇಶ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೀಗೆ ಮುಂದುವರಿತಾ ಹೋದರೆ ಇನ್ನು ಹೆಚ್ಚು ದಿನಗಳ ಕಾಲ ಅಮೆರಿಕದ ಈ ದೊಡ್ಡಣ್ಣನ ಕಿರೀಟ ಅವ್ರ ತಲೆ ಮೇಲೆ ಉಳಿಯೋದು ಕಷ್ಟ ಆಗತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಚೈನಾ ಅಮೆರಿಕಾನ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗ್ಬಿಡುತ್ತೆ. ಗೆಳೆಯರೆ, ಜಗತ್ತಲ್ಲಿ ಶ್ರೀಮಂತಿಕೆಯನ್ನು ಅಳೆಯೋದು ಆ ದೇಶದ GDP ಮೂಲಕ ಅನ್ನೋದಾದ್ರೆ ಅಮೆರಿಕದ GDP $29.4 ಟ್ರಿಲಿಯನ್. ಇನ್ನು ಎರಡನೇ ಸ್ಥಾನದಲ್ಲಿ ಚೈನಾ ಇದೆ. ಅವರ ಒಟ್ಟು GDP $17.8 ಟ್ರಿಲಿಯನ್. ಮೂರನೇ ಸ್ಥಾನದಲ್ಲಿ ಜರ್ಮನಿ ಇದೆ. ಅವರ GDP $4.5 ಟ್ರಿಲಿಯನ್. ಇಲ್ಲಿ ಎರಡನೆಯ ಸ್ಥಾನಕ್ಕೂ ಮೂರನೇ ಸ್ಥಾನಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಹಾಗೆ ಮೊದಲ ಹಾಗೂ ಎರಡನೇ ಸ್ಥಾನಗಳ ನಡುವೆ ಅಂದ್ರೆ ಅಮೆರಿಕ ಹಾಗೂ ಚೈನಾಗಳ GDPಯ ನಡುವಿನ ಅಂತರ ತುಂಬಾ ದೊಡ್ಡದೇನಲ್ಲ. ಅಮೆರಿಕಾಗಿಂತ ಚೈನಾ ಸುಮಾರು $12 ಟ್ರಿಲಿಯನ್ ನಷ್ಟು ಹಿಂದಿದೆ. ಇಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಚೈನಾ ಪ್ರಯತ್ನಿಸಿಬಿಟ್ರೆ ಒಂದು 10 ವರ್ಷಗಳಲ್ಲಿ ಅದು ಅಮೆರಿಕಾದ ಪಕ್ಕಕ್ಕೆ ಬಂದು ನಿಂತುಕೊಳ್ಳುತ್ತೆ. ಪಕ್ಕಕ್ಕೆ ಬಂದ ಮೇಲೆ ಹಿಂದಿಕ್ಕೋದು ದೊಡ್ಡ ವಿಷಯ ಏನಾಗೋದಿಲ್ಲ. ಸೊ ಅಮೆರಿಕ ತನ್ನ ದೊಡ್ಡಸ್ತಿಕೆಯನ್ನು ಉಳಿಸ್ಕೋಬೇಕು ಅಂದರೆ ಇನ್ನೂ ಹೆಚ್ಚಿನ ಪರಿಶ್ರಮನ ಪಡಬೇಕಾಗತ್ತೆ, ಆದಾಯ ಹೆಚ್ಚು ಮಾಡ್ಕೋಬೇಕು. ಇನ್ನಿಲ್ಲಿ ಒಂದು ದೇಶದ ಆರ್ಥಿಕತೆ ಎಷ್ಟು ಸುಭದ್ರವಾಗಿದೆ ಅನ್ನೋದನ್ನ ಕೇವಲ ಅದರ GDP ಮಾತ್ರ ನೋಡಿ ಅಳೆಯೋದಕ್ಕೆ ಆಗೋದಿಲ್ಲ. ಅವರ ಸಾಲವನ್ನು ಕೂಡ ನೋಡಬೇಕಾಗತ್ತೆ. ಅಮೆರಿಕದ ಸಾಲ ಅವರ GDPಯ ರೇಷಿಯೋ ಜೊತೆ ಕಂಪೇರ್ ಮಾಡಿಕೊಂಡ್ರೆ 121% ಹೆಚ್ಚಿದೆ. ಸದ್ಯದ ಅಂಕಿಅಂಶಗಳ ಪ್ರಕಾರ ಅಮೆರಿಕ ಮಾಡಿಕೊಂಡಿರುವುದು $36 ಟ್ರಿಲಿಯನ್ ಸಾಲ. ಇನ್ನು ಚೀನಾದ ಒಟ್ಟು ಸಾಲ ಎಷ್ಟು ಅನ್ನೋದನ್ನ ಚೀನಾ ಗುಟ್ಟಾಗಿಟ್ಕೊಂಡಿದೆ. ಆದರೂ ಅವರ GDPಯ 90% ಸಾಲ ಇದೆ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು $16 ಟ್ರಿಲಿಯನ್ ಚೈನಾ ಸರ್ಕಾರದ ಸಾಲ ಇರಬಹುದು. ಆದರೆ ಚೈನಾಗಿರೋ ಒಂದು ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಅವರ ವಿದೇಶಿ ವ್ಯಾಪಾರಗಳು ಲಾಭದಾಯಕವಾಗಿ, ಅಂದ್ರೆ ಅವರು ಟ್ರೇಡ್ ಸರ್ಪ್ಲಸ್ ಅಲ್ಲಿದ್ದಾರೆ. ಅಮೆರಿಕಾಗೆ ಪಾಪ ಅದೃಷ್ಟ ಕೂಡ ಇಲ್ಲ. ಹೀಗಾಗಿ ಅಮೆರಿಕ ಮುಂದಿನ ದಿನಗಳಲ್ಲಿ ಕೂಡ ಬಲಿಷ್ಠವಾಗಿರಬೇಕು ಅಂದ್ರೆ ಚೈನಾ ಜೊತೆ ಕಾಂಪಿಟೇಷನ್ ಅನ್ನ ಹೆಚ್ಚು ಮಾಡಬೇಕು, ತನ್ನ ಆದಾಯವನ್ನು ಹೆಚ್ಚು ಮಾಡ್ಕೋಬೇಕು, ಖರ್ಚನ್ನ ಕಡಿಮೆ ಮಾಡ್ಕೋಬೇಕು. ಆ ನಿಟ್ಟಲ್ಲಿ ಟ್ರಂಪ್ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಗೆಳೆಯರೆ, ಈ ದೊಡ್ಡಣ್ಣನಗಿರಿ ಇದೆಯಲ್ಲ, ಇದು ತುಂಬಾ ಕಷ್ಟದ ಕೆಲಸ. ನಮ್ಮ ಉತ್ತರ ಕರ್ನಾಟಕದ ಊರುಗಳಲ್ಲಿ ಹಿಂದೆ ದಣೇರು ಅಂತ ಇರ್ತಾ ಇದ್ರು. ದೇಶಮುಖರು, ದೇಸಾಯರು, ದೇಶಪಾಂಡೆ, ಸರದೇಸಾಯಿ, ಸರದೇಶ್ಮುಖು, ಹೀಗೆ ಊರುಗಳನ್ನ ಆಳಿದ ಜನ ಅವರು. ಒಂದು ಕಾಲಕ್ಕೆ ಸಾವಿರಾರು ಎಕರೆ ಜಮೀನ್ದಾರರಾಗಿದ್ದವರು. ಊರುಗಳ ಆಡಳಿತ ಅವ್ರ ಕೈಯಲ್ಲೇ ಇರ್ತಾ ಇತ್ತು. ಊರು ಅವರನ್ನ ಗೌರವಿಸ್ತಾ ಇತ್ತು, ದೊಡ್ಡಸ್ತಿಕೆ ಇರ್ತಾ ಇತ್ತು. ಕಾಲಾನಂತರ ಜಮೀನುಗಳು ಹೋದ್ವು. ಆದರೆ ದೊಡ್ಡಸ್ತಿಕೆ, ಗೌರವ, ದೇಸಾಯಿ, ದೇಶಮುಖರು, ದಣೇರು ಅನ್ನೋ ಹೆಸರು ಇದೆಲ್ಲ ಹಾಗೆ ಉಳಿತು. ದಣೇರೇ ಅಂತ ಮನೆಗೆ ಬಂದು ಬಾಗಿಲಲ್ಲಿ ನಿಲ್ಲೋ ಜನನೂ ಇದ್ರು. ಆದಾಯ ಕಡಿಮೆ ಆದರೂ ಕೂಡ ಘನತೆ, ಗೌರವಗಳನ್ನು ಕಾಪಾಡ್ಕೊಳ್ಳೋದಕ್ಕೆ, ಫಾಲ್ಸ್ ಪ್ರೆಸ್ಟೇಜ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಪಾಪ ಅಳಿದುಳಿದ ಆಸ್ತಿಯನ್ನು ಕೂಡ ಅವರು ಮಾರಾಟ ಮಾಡ್ಕೋಬೇಕಾಗಿ ಬಂತು. ಈ ಶ್ರೀಮಂತರ ಕಷ್ಟಗಳು, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಒಂದು ಕಾಲಕ್ಕೆ ಆಳಿದ ಮನೆತನಗಳಿವೆಯಲ್ಲ, ಅವುಗಳ ಕಷ್ಟಗಳು ಸಾಮಾನ್ಯರಿಗೆ ಅರ್ಥ ಆಗೋವಲ್ಲ. ಅವರು ತಮ್ಮ ಬೆನ್ನಿಗಂಟಿಕೊಂಡ
ಆಳಿದ ಮನೆತನ ಅನ್ನೋ ಹೆಗ್ಗಳಿಕೆಯನ್ನು ಬಿಡೋದಿಕ್ಕೆ ಸಿದ್ಧ ಇರೋದಿಲ್ಲ, ಬಡತನ ತೋರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾರ ಮುಂದೆ ಕೈ ಚಾಚೋದಿಕ್ಕೆ ಮನಸ್ಸೊಪ್ಪೋದಿಲ್ಲ, ಆಸ್ತಿ ಮಾರಾಟ ಮಾಡಬೇಕು ಆದರೆ ಅದು ಊರೊಳಗೆ ಯಾರಿಗೂ ಗೊತ್ತಾಗಬಾರ್ದು, ದಣೇರ ಖಾಲಿ ಆದರೂ ಅನ್ನೋ ಸುದ್ದಿ ಊರಿಗೆ ಗೊತ್ತಾದ್ರೆ ಗೌರವ ಕಡಿಮೆ ಆಗುತ್ತೆ. ಹಿಂಗಾಗಿ ಯಾರಿಗೂ ಗೊತ್ತೂ ಆಗದ ಹಾಗೆ ಒಳಗೊಳಗೆ ಸಿಕ್ಕ ಬೆಲೆಗೆ ಪಾಪ ಜಮೀನುಗಳನ್ನ ಮಾರಾಟ ಮಾಡ್ಕೊಂಡು ಅದೆಷ್ಟೋ ಜನ ಬರ್ಬಾದಾಗಿ ಹೋದ್ರು. ಅವರ ಮನೆಗಳಿಗೆ ವಾಡೆಗಳಿಗೆ ನಾನು ಹೋಗಿ ಬಂದಿದ್ದೀನಿ, ಅವರ ಕಣ್ಣೀರ ಕತೆಗಳನ್ನು ಕೇಳಿದ್ದೀನಿ. ಈಗೇನೋ ಆ ಹಳ್ಳಿಗಳಿಂದ ಹೊರಬಂದ ಆ ಮನೆತನಗಳ ಕುಡಿಗಳು ಮತ್ತೆ ಬೆಳೀತಾ ಇವೆ. ಆದರೆ ವ್ಯವಹಾರ ಚತುರತೆ ಇಲ್ಲದ ದಣೇರು ಹೇಳ ಹೆಸರಿಲ್ಲದಂತಾಗಿ ಹೋಗಿದ್ದಾರೆ. ಯಾರು ವ್ಯವಹಾರ ಚತುರತೆಯನ್ನು ಬೆಳೆಸ್ಕೊಂಡಿದ್ರು ಅವರು ಇವತ್ತಿಗೂ ಕೂಡ ರಾಜಕಾರಣಿಗಳಾಗಿ, ಆ ಭಾಗದ ಶಾಸಕರಾಗಿ, ಮಂತ್ರಿಗಳಾಗಿ ಆಳ್ವಿಕೆಯನ್ನ ಮಾಡುತ್ತಲೇ ಇದ್ದಾರೆ. ಇವತ್ತು ಅಮೆರಿಕದ ಪರಿಸ್ಥಿತಿ ಕೂಡ ಹಾಗೆ ಇರೋದು. ಒಣ ಪ್ರತಿಷ್ಠೆಗೆ ಜಗತ್ತನ್ನ ಆಳುವ ಹಪಹಪಿಗೆ ಬಿದ್ದ ಅಮೆರಿಕ ನಾನಾ ದೇಶಗಳ ಸರ್ಕಾರಗಳನ್ನು ಕೆಡುವುದಕ್ಕೆ, ಯಾರ್ಯಾರ ನಡುವೆಯೋ ಯುದ್ಧ ಹಚ್ಚೋದಕ್ಕೆ ಸಾಕಷ್ಟು ಹಣ ಕೊಡ್ತಾ ಇದೆ. ಆದಾಯಕ್ಕೂ ಮೀರಿ ಅಂದರೆ ಅವರ GDPಗಿಂತ 121% ಹೆಚ್ಚು ಸಾಲವನ್ನು ಮಾಡಿಕೊಂಡಿದೆ. ಈಗ ಅದೆಲ್ಲವನ್ನ ಸರಿಪಡಿಸೋದಕ್ಕೆ ಟ್ರಂಪ್ ಮುಂದಾಗ್ತಾ ಇದ್ದಾರೆ. ಅವರು ಹೇಳಿದ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂದ್ರೆ ಇದೇನೆ, ಅಮೆರಿಕಾನ ಮತ್ತೆ ಶ್ರೀಮಂತಗೊಳಿಸೋದು. ಅದಕ್ಕೆ ಟ್ರಂಪ್ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಅದರ ಭಾಗವಾಗಿನೇ ಟ್ಯಾರಿಫ್ ಹೇರ್ತೀವಿ ಅಂತ ಅವ್ರು ಹೇಳಿದ್ದು. ಆದರೆ ಅದು ಕೂಡ ಸಂಪೂರ್ಣವಾಗಿ ವರ್ಕೌಟ್ ಆಗಲಿಲ್ಲ. ಯುಕ್ರೇನ್ ಜೊತೆ ಮಿನರಲ್ಸ್ ಒಪ್ಪಂದಕ್ಕೆ ಅಮೆರಿಕ ಮುಂದಾಯಿತು, ಅದು ಒಂದು ಹಂತಕ್ಕೆ ಆಗ್ತಾ ಇದೆ. ಆದರೆ ಜೆಲೆನ್ಸ್ಕಿ ಗಂಟೆಗೊಂದು ಮಾತಾಡೋದ್ರಿಂದ ತಕ್ಷಣಕ್ಕೆ ಅದು ಅಮೆರಿಕಾಗೆ ಲಾಭ ಕೊಡುತ್ತಾ ಗೊತ್ತಿಲ್ಲ. ಇನ್ನು ಎಲ್ಲ ರೀತಿಯ ಅನುದಾನಗಳನ್ನು ಅಮೆರಿಕ ಕಡಿತ ಮಾಡ್ತಾ ಇದೆ. ನ್ಯಾಟೋ ವಿಷಯದಲ್ಲಿ ಕೂಡ ಯುರೋಪಿಯನ್ ಯೂನಿಯನ್ನ ದೇಶಗಳು ತಮ್ಮ ರಕ್ಷಣಾ ವೆಚ್ಚವನ್ನು ತಾವೇ ಭರಿಸೋದಕ್ಕೆ ಶುರು ಮಾಡಲಿ, ಎಲ್ಲ ನಾವೇ ಯಾಕೆ ಕೊಡಬೇಕು ಅಂತ ಟ್ರಂಪ್ ಕೇಳ್ತಾ ಇದ್ದಾರೆ. ಅಮೆರಿಕದ ವ್ಯಾಪಾರಗಳು ಹೆಚ್ಚಾಗಬೇಕು, ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಡೋಸ್ ಅಂತ ಒಂದನ್ನು ಮಾಡಿದ್ದಾರೆ. ಅಮೆರಿಕ ಸರ್ಕಾರದ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡೋದು ಆ ಡೋಸ್ನ ಕೆಲಸ. ಈಗ ಆ ಇಲಾಖೆಯ ಕಾರಣದಿಂದ ಅಮೆರಿಕದ ಸುಮಾರು 23 ಲಕ್ಷ ಸರ್ಕಾರಿ ನೌಕರರ ಉದ್ಯೋಗಗಳ ಮೇಲೆ ಕತ್ತಿ ತೂಗ್ತಾ ಇದೆ. ಆದರೂ ಅಮೆರಿಕದ ಆಡಳಿತಕ್ಕೆ ಸಾಕಾಗ್ತಾ ಇಲ್ಲ. ಸೊ ಅಮೆರಿಕ ಈಗ ಗೋಲ್ಡ್ ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ತನ್ನ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ. ಹಾಗಾದ್ರೆ ಏನಿದು ಗೋಲ್ಡ್ ಕಾರ್ಡು? ಗೆಳೆಯರೆ, ಅಮೆರಿಕಾಗೆ ಹೋಗಬೇಕು ಅನ್ನೋ ಕನಸು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳಲ್ಲಿ ಸಾಕಷ್ಟು ಜನ ಕಾಣ್ತಾರೆ. ಅದರಲ್ಲಿ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಕೆಲಸ ಮಾಡೋದಕ್ಕೆ ಅಲ್ಲಿಗೆ ಹೋಗಬೇಕು ಅಂದ್ಕೊಳ್ಳೋರು, ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋಗೋರು, ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಬಯಸೋರು, ಅದು ಎಷ್ಟು ಮಿಲಿಯನ್ ಜನನೋ. ಇನ್ನು ನಮ್ಮ ಹುಡುಗರು ಅಂದರೆ ಭಾರತದ ಯುವಕರು, ಕೆಲವರು ಅಲ್ಲಿ ಇರಬೇಕು ಅಂತ ಹೋಗ್ತಾರೆ, ಇನ್ನು ಕೆಲವರು ಒಂದು 5 ವರ್ಷ ಇದ್ದು ಬಂದು ಬಿಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಆದರೆ ಒಮ್ಮೆ ಅಮೆರಿಕಾಗೆ ಹೋದ್ರು ಅಂತ ಇಟ್ಕೊಳ್ಳಿ, ಅವರಿಗೆ ವಾಪಸ್ ತಮ್ಮ ದೇಶಕ್ಕೆ ಬರಬೇಕು ಅಂತ ಅನ್ಸೋದು ತುಂಬಾನೇ ಕಡಿಮೆ. ಅದಕ್ಕೆ ಕಾರಣಗಳು ಸಾವಿರ ಇರಬಹುದು. ಆದರೆ ಹಾಗೆ ಹೋಗಬೇಕು ಅಂದ್ಕೊಳ್ಳೋರು, ಹೋದವರು ಹೋದ ಮೇಲೆ ಹಿಂತಿರುಗಿ ಬರಬಾರದು ಅಂತ ಅಂದ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಇನ್ನು ಅಲ್ಲಿಗೆ ಹೋಗ್ತಾರಲ್ಲ, ಅವರು ಗ್ರೀನ್ ಕಾರ್ಡ್ಗಾಗಿ ಕಾಯೋದಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಗ್ರೀನ್ ಕಾರ್ಡ್ ಸಿಗುತ್ತಾ ಅವರು ಎಷ್ಟು ದಿನ ಬೇಕಾದರೂ ಅಲ್ಲಿ ಇದ್ದು ಬಿಡಬಹುದು, ಅವರ ವೀಸಾ ಅವಧಿ ಮುಕ್ತಾಯವಾಗುತ್ತೆ ಅನ್ನೋ ಭಯ ಇರೋದಿಲ್ಲ. ಆಮೇಲೆ ಒಂದಿನ ಅಮೆರಿಕದ ಪೌರತ್ವ ಸಿಕ್ಕೇ ಸಿಗುತ್ತೆ, ಅವರ ಮಕ್ಕಳು ಅಮೆರಿಕನ್ಸ್ ಆಗಿ ಹೋಗ್ತಾರೆ. ಈ ಅಮೆರಿಕದ ಮೋಹ ಇದೆಯಲ್ಲ ಜಗತ್ತಿನ ನಾನಾ ದೇಶಗಳ ಜನಕ್ಕೆ, ಅದನ್ನ ಈಗ ಲಾಭಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಹೌದಲ್ವಾ? ಈಗ ನಮ್ಮ ದೇಶಕ್ಕೆ ನೀವು ಬರಬೇಕು ಅಂತ ಬಯಸ್ತೀರಿ, ಬಂದಿಲ್ಲೇ ಇರಬೇಕು ಅಂತ ಬಯಸ್ತೀರಿ. ಹಾಗೆ ಬಂದು ಇಲ್ಲಿ ದುಡಿದು ಹಣವನ್ನು ನಿಮ್ಮ ದೇಶಗಳಿಗೆ ಕಳುಹಿಸ್ತೀರಿ. ಇದರಿಂದ ಅಮೆರಿಕಾಗಾಗೋ ಲಾಭ ಏನು? ಅಫ್ಕೋರ್ಸ್ ಅಮೆರಿಕಾನ ಕಟ್ಟಿದ್ದೇ ಹೀಗೆ ನಾನಾ ದೇಶಗಳಿಂದ ಬಂದ ವಲಸಿಗರು ಅನ್ನೋದು ಬೇರೆ ವಿಷಯ. ಆದರೆ ಈಗ ಬರ್ತಿರೋರು ಇಲ್ಲಿ ದುಡುಕೊಂಡು ಇಲ್ಲಿನ ಜನರ ಉದ್ಯೋಗಾವಕಾಶಗಳನ್ನು ಕಿತ್ಕೋತಾ ಇದ್ದೀರಿ. ನೀವು ನಮಗೆ ಬೇಕು ಅನ್ನೋದು ನಿಜ, ನಿಮ್ಮಿಂದಲೇ ನಮ್ಮ ದೇಶ ನಡೀತಿರೋದು ಅನ್ನೋದು ನಿಜ. ಆದರೆ ನಿಮಗೆ ಲಾಭ ಆಗುತ್ತೆ ಅಂದಮೇಲೆ ನಮಗೂ ಲಾಭ ಆಗಬೇಕಲ್ವಾ? ಒನ್ಸ್ ಅಗೈನ್ ವ್ಯಾಪಾರಿ ಬುದ್ಧಿ ಇದು. ಹೀಗಾಗಿ ಅಮೆರಿಕ ಅನ್ನೋ ಕನಸಿದೆಯಲ್ಲ, ಅದನ್ನ ಟ್ರಂಪ್ $5 ಮಿಲಿಯನ್ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಇನ್ನು ಮುಂದೆ ಅಮೆರಿಕಕ್ಕೆ ಹೋಗೋದು, ಅಲ್ಲಿ ನೆಲೆಸೋದು, ಇದೆಲ್ಲ ತುಂಬಾನೇ ಸುಲಭ. ಜಸ್ಟ್ $5 ಮಿಲಿಯನ್ ಹೂಡಿಕೆ ಮಾಡೋ ಶಕ್ತಿ ಇರಬೇಕು ಅಷ್ಟೇ. $5 ಮಿಲಿಯನ್ ಕೊಟ್ರೆ ಟ್ರಂಪ್ ಅವರ ಅಮೆರಿಕ ಸರ್ಕಾರ ನಿಮಗೆ ಗೋಲ್ಡ್ ಕಾರ್ಡ್ ಅನ್ನು ಕೊಡುತ್ತೆ. ಗೆಳೆಯರೆ, ಇದು ಅಮೆರಿಕಾದಲ್ಲಿ ಹೊಸದಾಗಿ ಶುರುವಾಗ್ತಾ ಇರೋ ಪದ್ಧತಿ ಏನಲ್ಲ. ಈ ಹಿಂದೆ ಕೂಡ ಅಲ್ಲಿ ಈ ಥರದ ವ್ಯವಸ್ಥೆ ಇತ್ತು. ಅಮೆರಿಕಾದಲ್ಲಿ EB-5 ಹೆಸರಿನ ವೀಸಾ ಒಂದಿದೆ. ಅದು ಏನಪ್ಪಾ ಅಂದರೆ, ನೀವು ವಿದೇಶಿ ಪ್ರಜೆ ಆಗಿದ್ದು ಅಮೆರಿಕಾದಲ್ಲಿ ಸುಮಾರು $8 ರಿಂದ $10 ಲಕ್ಷ ಅಂದರೆ ಸುಮಾರು $1 ಮಿಲಿಯನ್ ವರೆಗೆ ಹೂಡಿಕೆ ಮಾಡ್ತೀರಾ ಅಂದರೆ ನಿಮಗೆ EB-5 ವೀಸಾ ಸಿಗುತ್ತೆ. ಅದನ್ನು ಇಟ್ಕೊಂಡು ನೀವು ಅಮೆರಿಕಾದಲ್ಲಿ ಇರಬಹುದು. ಆನಂತರ ಅಲ್ಲಿನ ಪೌರತ್ವಕ್ಕೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಟ್ರಂಪ್ ಈ EB-5 ಬದಲಿಸೋದಕ್ಕೆ ಹೋಗ್ತಾ ಇದ್ದಾರೆ. ಅಮೆರಿಕಾದ ಸಿಟಿಸನ್ಶಿಪ್ ಬರೀ $8 ಲಕ್ಷ ಕೊಡೋದು ಅಂದ್ರೆ ಏನು? ತೀರಾ ಅಷ್ಟು ಚೀಪಾಗಿ. ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಬೇಡವಾ? ಸೊ ಟ್ರಂಪ್ ಇದನ್ನೀಗ $8 ಲಕ್ಷ ನಿಂದ $50 ಲಕ್ಷ ಅಂದರೆ $5 ಮಿಲಿಯನ್ ಏರಿಕೆ ಮಾಡ್ತಾ ಇದ್ದಾರೆ.
ನೀವು $5 ಮಿಲಿಯನ್ ಕೊಟ್ಟು ಗೋಲ್ಡ್ ಕಾರ್ಡ್ ಅನ್ನು ಪಡ್ಕೊಂಡು ಬಿಟ್ರೆ ಅದಕ್ಕೆ EB-5ಗಿಂತ ಹೆಚ್ಚಿನ ಸೌಕರ್ಯಗಳನ್ನು ಕೊಡಲಾಗುತ್ತೆ. ಇನ್ನು ಈ ಥರದ ಸಿಟಿಸನ್ಶಿಪ್ ಮಾರಾಟ ಮಾಡೋ ದೇಶಗಳು ಜಗತ್ತಲ್ಲಿ ಸಾಕಷ್ಟಿವೆ. ಮೊನ್ನೆ ಅಷ್ಟೇ ನಿಮಗೆ ನೌರು ಅನ್ನೋ ಪುಟ್ಟ ದ್ವೀಪ ರಾಷ್ಟ್ರದ ಬಗ್ಗೆ ಅಲ್ಲಿ $1.5 ಲಕ್ಷ ಸಿಟಿಸನ್ಶಿಪ್ ಸಿಗೋ ಬಗ್ಗೆ ಹೇಳಿದ್ದೆ. ಈಗ ಅದನ್ನೇ ಅಮೆರಿಕ $50 ಲಕ್ಷ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಇದರಿಂದ ಅಮೆರಿಕಾಗೆ ಭರಪೂರ ಆದಾಯ ಅಂತೂ ಬರುತ್ತೆ. ಇವತ್ತು $5 ಮಿಲಿಯನ್ ಅನ್ನೋದು ತುಂಬಾ ದೊಡ್ಡ ಹಣ ಅಲ್ಲ ಅಂತ ಭಾವಿಸೋ ಕೋಟ್ಯಂತರ ಮಂದಿ ನಮ್ಮ ನಡುವೆ ಇದ್ದಾರೆ. 5 ಮಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿಲಿ ಸುಮಾರು 44-45 ಕೋಟಿ ರೂಪಾಯಿ. ನಮ್ಮಲ್ಲಿ ಒಬ್ಬ ಮನುಷ್ಯ ಒಂದು MLA ಎಲೆಕ್ಷನ್ ಗೆಲ್ಲೋದಕ್ಕೆ 40-50 ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಸಿದ್ಧ ಇರ್ತಾನೆ. ಹೀಗಿರುವಾಗ ಅವನ ಮಗನಿಗೊಂದು ಅಮೆರಿಕ ವೀಸಾ ಕೊಡಿಸೋದಕ್ಕೆ ಅಷ್ಟು ಹಣ ಖರ್ಚು ಮಾಡೋದಿಲ್ವೇ? ಗೆಳೆಯರೆ, UBS ಗ್ಲೋಬಲ್ ವೆಲ್ತ್ ರಿಪೋರ್ಟ್ ಪ್ರಕಾರ ಜಗತ್ತಲ್ಲಿ ಸುಮಾರು 6 ಕೋಟಿಯಷ್ಟು ಮಿಲಿಯನಿಯರ್ಗಳಿದ್ದಾರೆ ಅಂತ ಹೇಳಲಾಗುತ್ತೆ. ಅದರಲ್ಲಿ 15-20% ಜನ ಅಂದ್ರೆ 1.5 ಕೋಟಿಯಷ್ಟು ಜನ ಅಮೆರಿಕಾದ ಗೋಲ್ಡ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರು ಅಂತ ಇಟ್ಕೊಳ್ಳಿ. 1 ಕೋಟಿ ಇಂಟು 50 ಲಕ್ಷ ಎಷ್ಟಾಗತ್ತೆ? 50 ಟ್ರಿಲಿಯನ್ನ? ನಾನು ಲೆಕ್ಕದಲ್ಲಿ ಸ್ವಲ್ಪ ವೀಕು. ಎಷ್ಟಾಗತ್ತೆ ಅನ್ನೋದನ್ನ ನೀವೇ ಎಣಿಸ್ಕೊಂಡು ಬಿಡಿ. ಅಲ್ಲಿಗೆ ಅಮೆರಿಕಾದ ಸಾಲ ಇದೆಯಲ್ಲ, ಅಷ್ಟು ಹಣ ಅವರಿಗೆ ಬರೀ ಗೋಲ್ಡ್ ಕಾರ್ಡ್ ಮಾರಾಟದಿಂದನೇ ಬಂದುಬಿಡುತ್ತೆ ಅಲ್ವಾ? ವ್ಯಾಪಾರಿ ಬುದ್ಧಿವಂತಿಕೆ. ಇನ್ನು ಇಷ್ಟೊಂದು ಹಣ ಕೊಟ್ಟು ಅಲ್ಲಿಗೆ ಹೋಗೋದು ಯಾರು? ಗೆಳೆಯರೆ, $5 ಮಿಲಿಯನ್ ಅನ್ನೋದು ನಿಜಕ್ಕೂ ಸಣ್ಣ ಮೊತ್ತ ಅಲ್ಲ. ಅಷ್ಟೊಂದು ಹಣ ಕೊಟ್ಟು ಅಮೆರಿಕಾಗೆ ಹೋಗಬೇಕು ಅಂದ್ರೆ ಅಮೆರಿಕ ಬಗ್ಗೆ ಅಷ್ಟು ವ್ಯಾಮೋಹ ಇರಬೇಕು. ಅದು ಹೆಚ್ಚಾಗಿರೋದು ಏಷ್ಯಾದ ದೇಶಗಳಲ್ಲೇ. ಅದರಲ್ಲೂ ಭಾರತ ಮತ್ತು ಚೈನಾದ ಶ್ರೀಮಂತರಿದ್ದಾರೆ ನೋಡಿ, ಅವರು ಬೇಗ ತಮ್ಮ ದೇಶಗಳಿಂದ ಓಡ್ ಹೋಗಬೇಕು ಅಂತ ಬಯಸ್ತಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇವೆ. ಚೈನಾದಲ್ಲಿ ಕಾರಣಗಳು ಬೇರೆ, ಭಾರತದಲ್ಲಿನ ಕಾರಣಗಳೇ ಬೇರೆ. ಹೀಗೆ ಯಾರು ಹೋಗ ಬಯಸ್ತಾರೋ ಅವರನ್ನ ಅಮೆರಿಕ ಕೈ ಬೀಸಿ ಕರೆಯೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಅಮೆರಿಕಾದಲ್ಲಿ ಇನ್ನು ಮುಂದೆ ಹೂಡಿಕೆಗಳು ಹೆಚ್ಚಾಗ್ತಾ ಹೋಗುತ್ತವೆ. ಯಾರು ಗೋಲ್ಡ್ ಕಾರ್ಡ್ ಬೇಕು ಅಂತ ಬಯಸ್ತಾರೋ ಅವರು ತಮ್ಮ ಹಣವನ್ನ ಅಮೆರಿಕಾದಲ್ಲಿ ಹೂಡ್ತಾರೆ. ಅಲ್ಲಿ ಆಸ್ತಿಪಾಸ್ತಿಗಳನ್ನ ಖರೀದಿ ಮಾಡ್ತಾರೆ, ವ್ಯಾಪಾರೋದ್ಯಮಗಳಲ್ಲಿ ಹಣ ತೊಡಗಿಸ್ತಾರೆ, ಅಥವಾ ಅಮೆರಿಕಾದ ಬಾಂಡುಗಳನ್ನು ಖರೀದಿ ಮಾಡ್ತಾರೇನೋ. ಏಷ್ಯಾದ ಹಣ ಅಂತೂ ಅಮೆರಿಕಾದ ಕಡೆಗೆ ಮುಖ ಮಾಡಿ ನಿಲ್ಲುತ್ತೆ. ಇದರಿಂದ ಚೈನಾ ಹಾಗೂ ಭಾರತಗಳಲ್ಲಿ ವೆಲ್ತ್ ಡ್ರೈನ್ ಥರದ ಪರಿಸ್ಥಿತಿ ನಿರ್ಮಾಣ ಆದರೆ ಅಚ್ಚರಿ ಪಡಬೇಕಿಲ್ಲ. ಇನ್ನು ಭಾರತ ಈಗಾಗಲೇ ವಿದೇಶಗಳಲ್ಲಿ ಮಾಡೋ ಹೂಡಿಕೆಗಳು, ವಿದೇಶಗಳಿಗೆ ಕಳುಹಿಸುವ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಿಬಂಧನೆಗಳನ್ನು ಹೇರಿ ಆಗಿದೆ. ಸದ್ಯಕ್ಕೆ $2.5 ಲಕ್ಷ ಹೆಚ್ಚಿನ ಹಣವನ್ನ ಭಾರತದಿಂದ ವಿದೇಶಗಳಿಗೆ ಕಳುಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಮುಂದೆ ಅಂದ್ರೆ ಅಮೆರಿಕ ಈ ಗೋಲ್ಡ್ ಕಾರ್ಡ್ ಅನ್ನು ಅಧಿಕೃತವಾಗಿ ಜಾರಿ ಮಾಡಿದ ನಂತರ ಭಾರತ ಕೂಡ ವಿದೇಶಿ ಹೂಡಿಕೆಗಳು ಅಂದ್ರೆ ನಮ್ಮ ದೇಶದಿಂದ ವಿದೇಶಕ್ಕೆ ಹೋಗುವ ಹಣದ ಮೇಲೆ ಮತ್ತಷ್ಟು ನಿಬಂಧನೆಗಳನ್ನು ವಿಧಿಸುವ ಸಾಧ್ಯತೆ ಕೂಡ ಇರುತ್ತೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ, ಅಮೆರಿಕ ತನ್ನ ದೇಶದ ಪೌರತ್ವವನ್ನ $5 ಮಿಲಿಯನ್ ಹೂಡಿಕೆಗೆ ಮಾರಾಟ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.